ಬೆಳಗ್ಗೆ ನಿಮ್ಗೆ FIR ಕೊಡ್ತೀನಿ ಅಂತ ಹೇಳಿದ್ದಾರೆ. ಏನು ಸರ್ ಆಗ್ರಹ ಏನು ಮಾಡಿದ್ರು? ಆಗ್ರಹ ಏನಿಲ್ಲ, ಇದು ಸುಳ್ಳು ಸುದ್ದಿ ಹರಿದಾಡಿ ಇದು ಮಾಡ್ತಾ ಇದೆ ಜಾಲತಾಣದಲ್ಲಿ. ನನ್ನ ಮೇಲೆ ನನ್ನ ಮಾನಕ್ಕೆ ಹಾನಿಯಾಗಿದೆ, ನನ್ನ ಕ್ಯಾರಿಯರ್ಗೆ ಹಾನಿಯಾಗಿದೆ. ಈ ಥರದಿಂದ ಜಮೀರ್ ಸಾಹೇಬ್ರದ್ದು ಮತ್ತು ನಂದು ಫೋಟೋ ಅಂಟಿಸಿ ಈ ಸುಳ್ಳು ಸುದ್ದಿ ಹರದಾಡಿಸಿರೋದು ಕಾನೂನು ಕ್ರಮ ಅವ್ರ ಮೇಲೆ ಜರುಗಿಸ್ಬೇಕು ಅಂತೇಳಿ ನಾನು ಒತ್ತಾಯ ಮಾಡಿದ್ದೀನಿ. ಇದ್ರ ಮೇಲೆ ಪರಿಶೀಲನೆ ಮಾಡಿ ನೀವು ನನಗೆ ಸೂಕ್ತವಾದ ನ್ಯಾಯ ದೊರಕಿಸಿ ಅಂತ ಹೇಳಿದ್ದೀನಿ. ಮತ್ತೆ ಯಾರು ಫೋನ್ ಮಾಡಿದ್ರು ಸರ್ ಇವತ್ತು ಬೆಳಗ್ಗೆಯಿಂದ? ಇಲ್ಲ, ಯಾರು ಮಾಡಿಲ್ಲ. ಇಲ್ಲ ಯಾರು ಇಲ್ಲ, ನಾನು ಮಾಡಿಲ್ಲ, ಅವರು ಮಾಡಿಲ್ಲ. ಸಚಿವರು ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ, ಯಾವ ರೀತಿ ಎಲ್ಲ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋ ವಿಚಾರವನ್ನ ಜಮೀರ್ ಸಾಹೇಬ್ರು ಮಲ್ಲಿಕಾರ್ಜುನ್ ಇಲ್ಲ, ನನಗೇನು ಮಾಹಿತಿ ಇಲ್ಲ. ಅದು ವಿರೋಧಿ ಚಟುವಟಿಕೆ ಅದು ನಮ್ಗೇನು ಮಾಹಿತಿ ಇಲ್ಲ, ನಮ್ಗೇನು ಹೇಳಿಲ್ಲ ಯಾವುದು. ನಮ್ಗೆ ಇನ್ನೂವರೆಗೂ ನಾವು ವಿರೋಧ ಚಟುವಟಿಕೆ ಮಾಡಿದ್ದೀವಿ ಅಂತ ಹೇಳೋದು ನಮಗೆ ಮಾಹಿತಿ ಇಲ್ಲ. ಇದೇ ಆಡಿಯೋ ಆಧರಿಸಿ ಇಲ್ಲಿಂದ KPCCದವರು ಸಹ ಅಲ್ಲ, ಪರಿಶೀಲನೆ ಮಾಡಲಿ ಬಿಡ್ರಿ, ಅದಕ್ಕೇನು ತೊಂದರೆ ಇಲ್ಲ. ನಮಗೆ ಮುಖ್ಯವಾದ ಇದು ಲೀಕ್ ಆಗಿರೋದು ಎಲ್ಲಿಂದ ಏನಾಗಿದೆ, ನಾವು ಮಾತಾಡ್ಲಿಲ್ಲಿದ್ರು ವಿಷಯಗಳು ಎಲ್ಲ ಮಾತಾಡಿದ್ದೇವೆ ಅಂತೇಳಿ ಸೃಷ್ಟಿ ಮಾಡಿರೋದು ಅವೆಲ್ಲ